Hi, this is Srinath, working as assistant professor in commerce at Government College for Women Scholar. Welcome to my YouTube channel, Sri Commerce Classes. Please subscribe my YouTube channel and share to your friends also. Today in this session, we are going to discuss problems on incomplete contract. Last session also we discussed simple problem on incomplete contract. In this session, we are going to discuss some complicated problems with many more adjustments. ಸೊ ಫಸ್ಟ್ ನಾನು ಪ್ರಾಬ್ಲಮ್ ಓದ್ತೀನಿ, ಕೇಳಿಸ್ಕೊಡಿ. ನನ್ನ ಒಂದು ಸಿಂಪಲ್ ಅಡ್ವೈಸ್ ಏನು ಅಂದರೆ, ನಾವು ಎಕ್ಸಾಮಲ್ಲಿ ಪ್ರಾಬ್ಲಮ್ ಮಾಡಬೇಕಾದ್ರೆ ದಯವಿಟ್ಟು ಪ್ರಾಬ್ಲಮ್ನ 2 or 3 ಟೈಮ್ಸ್ ಓದಿ. ಎಷ್ಟು ಸತಿ ಓದ್ತಿರೋ ಅಷ್ಟು ಚೆನ್ನಾಗಿ ನಿಮ್ಗೊಂದು ಐಡಿಯಾ ಬರುತ್ತೆ. ದಿ ಫಾಲೋಯಿಂಗ್ ಇನ್ಫಾರ್ಮೇಷನ್ ರೇಟ್ಸ್ ಟು ಎ ಬಿಲ್ಡಿಂಗ್ ಕಾಂಟ್ರಾಕ್ಟ್ ಫಾರ್ 3 lakh for the year ended 31st December 2013. So total contract price is 3 lakh. Material purchase 20,000. Material issues 75,000. Plant installed at cost 35,000. Wages paid 1,20,000. Site expenses 40,000. Establishment expenses 5,000. So these are all expenses which comes on debit side of the contract account. Site expenses accrued due on 31st December 2013. So it is outstanding expenses. ಸೊ ಔಟ್ಸ್ಟ್ಯಾಂಡಿಂಗ್ ಸೈಟ್ ಎಕ್ಸ್ಪೆನ್ಸಸ್ ಏನು ಮಾಡ್ತೀವಿ, ಸೊ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಸೈಟ್ ಎಕ್ಸ್ಪೆನ್ಸಸ್, ಅದಕ್ಕೆ ಆ್ಯಡ್ ಮಾಡ್ತೀವಿ. ಸೈಟ್ ಎಕ್ಸ್ಪೆನ್ಸಸ್ ಅಕ್ರೂಡ್ ಡ್ಯೂ ಆನ್ 31st December 2013 ವಿಲ್ ಬಿ ಆ್ಯಡ್ ಟು ಸೈಟ್ ಎಕ್ಸ್ಪೆನ್ಸಸ್ ಪೇಯ್ಡ್ 11,000ಗೆ ನಾವು ಆ್ಯಡ್ ಮಾಡ್ತೀವಿ. ನೆಕ್ಸ್ಟು ವೇಜಸ್ accrued due on 31st December 2013. This is also outstanding. This outstanding will be added to wages paid. ಆ ವೇಜಸ್ ಪೇಯ್ಡ್ಗೆ ನಾವು ಆ್ಯಡ್ ಮಾಡ್ತೀವಿ. ವೇಜಸ್ ಪೇಯ್ಡ್ ಇದೆಯಲ್ಲ 1,20,000, ಅದಕ್ಕೆ ಆ್ಯಡ್ ಮಾಡ್ತೀವಿ. ಸೊ ದೀಸ್ ಆರ್ ದಿ ವೆರಿ ಸಿಂಪಲ್ ಥಿಂಗ್ಸ್ ವಿಚ್ ಆರ್ ಕಮ್ಸ್ ಅಂಡರ್ ಡೆಬಿಟ್ ಸೈಡ್ ಆಫ್ ದಿ ಕಾಂಟ್ರಾಕ್ಟ್ ಅಕೌಂಟ್. ನೆಕ್ಸ್ಟ್ ನೋಡೋಣ, ಅಡ್ಜಸ್ಟ್ಮೆಂಟ್ಸ್ ಹೋಗೋಣ. Out of the plant and materials charged to the contract, plant which cost rupees 2,500 and material costing rupees 2,000 were lost. So ಎರಡು ಲಾಸ್ ಆಗಿದೆ. ಪ್ಲಾಂಟ್ ವರ್ತ್ rupees 2,500 ಆಲ್ಸೋ ಲಾಸ್ಟ್. ಮೆಟೀರಿಯಲ್ ಕಾಸ್ಟಿಂಗ್ rupees 2,000 were lost. ಸೊ ಯಾವುದೇ ಮೆಟೀರಿಯಲ್ ಇರ್ಬೋದು, ಪ್ಲಾಂಟ್ ಏನಾದ್ರು ಲಾಸ್ಟ್ ಆದರೆ, ಆ ಕಾಂಟ್ರಾಕ್ಟ್ ಸೈಟಲ್ಲಿ ಏನಾದ್ರು ಲಾಸ್ಟ್ ಆದರೆ, ದಟ್ ಈಸ್ ಎ ಲಾಸ್ ಫಾರ್ ದಿ ಕಾಂಟ್ರಾಕ್ಟರ್. ಅದೇನಾಗುತ್ತೆ, ಕಾಂಟ್ರಾಕ್ಟರ್ಗೆ ಲಾಸ್ ಆಗುತ್ತೆ. ಸೊ ಈ ಲಾಸ್ ಏನು ಮಾಡ್ತೀವಿ, ದಿಸ್ ಲಾಸ್ ವಿಲ್ ಬಿ ಟ್ರಾನ್ಸ್ಫರ್ ಟು ದಿ ಕ್ರೆಡಿಟ್ ಸೈಡ್ ಆಫ್ ದಿ ಕಾಂಟ್ರಾಕ್ಟ್ ಅಕೌಂಟ್. ಹೆಂಗೆ ಟ್ರಾನ್ಸ್ಫರ್ ಮಾಡ್ತೀವಿ ಅಂದರೆ, ಬೈ ಪ್ರಾಫಿಟ್ ಲಾಸ್ ಅಕೌಂಟ್ ಅಂತ ಬರೆದು ಮೆಟೀರಿಯಲ್ ಲಾಸ್ 2,500 ಅಂಡ್ ಮೆಟೀರಿಯಲ್ ಲಾಸ್ 2,000, ಪ್ಲಾಂಟ್ ಲಾಸ್ಟ್ 2,500 ಅಂತ ಬರಿತೀವಿ. Some part of the material costing rupees 1,250 were sold at a profit of 250. ಕಾಸ್ಟ್ ಎಷ್ಟು 1,250, ಅದನ್ನು ಸೇಲ್ ಮಾಡಿದ ಮೇಲೆ ಪ್ರಾಫಿಟ್ ಎಷ್ಟು ಬಂದಿದೆ, 250 ಬಂದಿದೆ. ಸೊ ಯಾವುದನ್ನಾಗಲಿ, ಮೆಟೀರಿಯಲ್ ಇರ್ಬೋದು, ಪ್ಲ್ಯಾಂಟ್ ಇರ್ಬೋದು, ಓಕೆ, ಸೈಟ್ ಒಳಗಡೆ ಬಂದರೆ ಅದು ಡೆಬಿಟ್ ಸೈಡ್ ಬರುತ್ತೆ. ಸೈಟಿಂದ ಆಚೆ ಹೋದರೆ ಅದು ಕ್ರೆಡಿಟ್ ಸೈಡ್ ಹೋಗುತ್ತೆ. ನೆಕ್ಸ್ಟು, on December 31st 2013, plant which cost rupees 1,000 were returned to the stores and plant which cost rupees 1,500 was transferred to some other contract. ಸೊ ನಾವು ಅವಾಗ ಫಸ್ಟ್ ಹೇಳಿದ್ದೀನಿ, ಸೈಟ್ ಒಳಗಡೆ ಎನಿ ಮೆಟೀರಿಯಲ್ ಪ್ಲಾಂಟ್ ಕಮ್ಸ್ ಇನ್, ಸೈಟ್ ಒಳಗಡೆ ಬಂದರೆ ದಟ್ ವಿಲ್ ಬಿ ಡೆಬಿಟೆಡ್. ಸೈಟಿಂದ ಆಚೆ ಹೋದರೆ ಅದು ಕ್ರೆಡಿಟ್ ಮಾಡ್ತೀವಿ. ನೋಡಿ, ಇವೆರಡು ಆಚೆ ಹೋಗ್ತಾ ಇದೆ. ಪ್ಲಾಂಟ್ ವಿಚ್ ಕಾಸ್ಟ್ rupees 1,000 ವರ್ ರಿಟರ್ನ್ ಮಾಡ್ತಾ ಇದೀವಿ. ಎಲ್ಲಿ ರಿಟರ್ನ್ ಮಾಡ್ತಾ ಇದೀವಿ, ಸ್ಟೋರ್ಸ್ಗೆ ರಿಟರ್ನ್ ಮಾಡ್ತಾ ಇದೀವಿ. ಲಾಸ್ಟ್ ಸೆಷನ್ ಹೇಳಿದ್ದೆ, ಸ್ಟೋರ್ಸ್ ಅಂದರೆ ಇಸ್ ಎ ಪ್ಲೇಸ್, ಇಟ್ ಈಸ್ ಎ ಗೋಡನ್ ವೇರ್ ಕಾಂಟ್ರಾಕ್ಟರ್ ಸ್ಟೋರ್ಸ್ ಇಸ್ ಮೆಟೀರಿಯಲ್ ಪ್ಲಾಂಟ್. ಅವ್ನಿಗೆ ಸಂಬಂಧಪಟ್ಟ ಎಲ್ಲ ಎಕ್ವಿಪ್ಮೆಂಟ್ಸ ಒಂದು ಕಡೆ ಅವ್ನು ಸ್ಟೋರ್ ಮಾಡಿರ್ತಾನೆ. ಅಂಥ ಜಾಗ ನಾವೇಂತೀವಿ, ಗೋಡನ್ ಅಂತೀವಿ, ಇಲ್ಲಾಂದ್ರೆ ಸ್ಟೋರ್ಸ್ ಅಂತೀವಿ. ಸೊ ಎಲ್ಲಿಂದ ಬಂದಿದೆ ಪ್ಲಾಂಟು, ಅಲ್ಲಿಗೆ ವಾಪಸ್ ಕಳಿಸ್ತಾ ಇದ್ದೀವಿ. ಎಷ್ಟು ಕಳಿಸ್ತಾ ಇದ್ದೀವಿ, 1,000 rupees ವರ್ತ್ ಪ್ಲ್ಯಾಂಟ್ನ ವಾಪಸ್ ಕಳಿಸ್ತಾ ಇದೆ, ಅಂದರೆ ಸೈಟಿಂದ ಆಚೆ ಹೋಗ್ತಾ ಇದೆ. ಎನಿ ಮೆಟೀರಿಯಲ್ ಆರ್ ಪ್ಲ್ಯಾಂಟ್ ವಿಚ್ ಗೋಸ್ ಔಟ್ ಆಫ್ ದಿ ಸೈಟ್ ವಿಲ್ ಬಿ ಕ್ರೆಡಿಟೆಡ್ ಟು ಕಾಂಟ್ರಾಕ್ಟ್ ಅಕೌಂಟ್. ಅದೇ ರೀತಿ ಪ್ಲ್ಯಾಂಟ್ ವಿಚ್ ಕಾಸ್ಟ್ rupees
1500 were transferred to some other contract. ಸೊ ನಾನು ಲಾಸ್ಟ್ ಸೆಷನ್ ಹೇಳಿದ್ದೆ, ಒಬ್ಬ ಕಾಂಟ್ರಾಕ್ಟರು 4-5 ಕಡೆ ಕಾಂಟ್ರಾಕ್ಟ್ ವರ್ಕ್ ಮಾಡಿಸ್ತಾ ಇರ್ತಾನೆ. ಸೊ ಇಲ್ಲೇನಾಗಿದೆ, ಪ್ಲ್ಯಾಂಟ್ ವರ್ತ್ ₹1500 ವಿಲ್ ಟ್ರಾನ್ಸ್ಫರ್ ಟು ಸಮ್ ಅದರ್ ಕಾಂಟ್ರಾಕ್ಟ್. ನಮ್ಮ ಕಾಂಟ್ರಾಕ್ಟಿಂದ ಬೇರೆ ಕಾಂಟ್ರಾಕ್ಟ್ಗೆ ಟ್ರಾನ್ಸ್ಫರ್ ಆಗಿದೆ. ಅಂದರೆ ನಮ್ಮ ಸೈಟಿಂದ, ನಮ್ಮ ಪ್ಲೇಸಿಂದ ಬೇರೆ ಕಡೆ ಏನಾಗಿದೆ, ಟ್ರಾನ್ಸ್ಫರ್ ಆಗಿದೆ. ಎನಿ ಮೆಟೀರಿಯಲ್ ಪ್ಲ್ಯಾಂಟ್ ವಿಲ್ ಟ್ರಾನ್ಸ್ಫರ್ ಫ್ರಮ್ ಅವರ್ ಸೈಟ್ ಟು ಸಮ್ ಅದರ್ ಪ್ಲೇಸ್ ವಿಲ್ ಬಿ ಕ್ರೆಡಿಟೆಡ್ ಟು ಕಾಂಟ್ರಾಕ್ಟ್ ಅಕೌಂಟ್. ಮುಂದಕ್ಕೆ ಹೋಗೋಣ. ದಿ ವರ್ಕ್ ಸರ್ಟಿಫೈಡ್ ವಾಸ್ ₹2,40,000. ಸೊ ವರ್ಕ್ ಸರ್ಟಿಫೈಡ್ ಎಷ್ಟು ಕೊಟ್ಟಿದ್ದಾರೆ, ₹2,40,000 ಕೊಟ್ಟಿದ್ದಾರೆ. ಆ್ಯಂಡ್ 80% ಆಫ್ ದಿ ಸಮ್ ವಾಸ್ ರಿಸೀವ್ಡ್ ಇನ್ ಕ್ಯಾಶ್. ಅಲ್ಲಿ ಸಮ್ ಅಲ್ಲ, ಅದು ಸೇಮ್ ಅಂತಿರಬೇಕು. ಅದು ಅಂದರೆ ಈ 2,40,000 80% ಏನಾಗಿರುತ್ತೆ, ಕ್ಯಾಶ್ ರಿಸೀವ್ಡ್ ಆಗಿರುತ್ತೆ. ಕ್ಯಾಶ್ ರಿಸೀವ್ಡ್ ಎಷ್ಟು, 80% ಆಫ್ 2,40,000 ಇರುತ್ತೆ. ದಿ ಕಾಸ್ಟ್ ಆಫ್ ವರ್ಕ್ ಡನ್ ಬಟ್ ನಾಟ್ ಸರ್ಟಿಫೈಡ್ ಎಷ್ಟಿದೆ, 1,500. ಅಂದರೆ ವರ್ಕ್ ನಾಟ್ ಸರ್ಟಿಫೈಡ್ ಎಷ್ಟಿದೆ, 1,500. ವರ್ಕ್ ಸರ್ಟಿಫೈಡು 2,40,000. ಚಾರ್ಜ್ ಡಿಪ್ರಿಸಿಯೇಷನ್ ಆನ್ ಪ್ಲಾಂಟ್ ಅಟ್ 10% per annum. So you are required to prepare contract account and also prepare contractees accounts, work in progress account and balance sheet. So ಇದು 14 ಮಾರ್ಕ್ಸ್ಗೆ ಕೇಳುವಂಥ ಕ್ವಶನ್ನು. ಸೊ ಪ್ರಾಬ್ಲಮ್ ಸಾಲ್ವ್ ಮಾಡೋಣ. ಫಸ್ಟ್ ನಾವು ಕಾಂಟ್ರಾಕ್ಟ್ ಅಕೌಂಟ್ ಪ್ರಿಪೇರ್ ಮಾಡೋಣ. ಕಾಂಟ್ರಾಕ್ಟ್ ಅಕೌಂಟ್ ಫಾರ್ ದಿ ಇಯರ್ ಎಂಡೆಡ್ 31/12/2013. ಡೆಬಿಟ್ ಸೈಡ್ ಅವಾಗ ಹೇಳಿದೆ ಅಲ್ಲ. ಸೊ ಟು ಮೆಟೀರಿಯಲ್ ಪರ್ಚೇಸ್ 20,000, ಟು ಮೆಟೀರಿಯಲ್ ಇಶ್ಯೂಡ್ 75,000, ಟು ಪ್ಲಾಂಟ್ ಅಟ್ ಕಾಸ್ಟ್ 35,000, ಟು ವೇಜಸ್ 1,20,000, ಆ್ಯಡ್ ಔಟ್ಸ್ಟ್ಯಾಂಡಿಂಗ್ ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಟು ಸೈಟ್ ಎಕ್ಸ್ಪೆನ್ಸಸ್ 11,000, ಆ್ಯಡ್ ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸಸ್ 1,500, 12,500 ಟೋಟಲ್. ಟು ಎಸ್ಟಾಬ್ಲಿಷ್ಮೆಂಟ್ ಎಕ್ಸ್ಪೆನ್ಸಸ್ 5,000. ಸೊ ಇದಾದಮೇಲೆ ಬೈ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಅವಾಗ ಎಕ್ಸ್ಪ್ಲೈನ್ ಮಾಡಿದೆಲ್ಲ. ಓಕೆ, ಎನಿ ಲಾಸ್ ಆಫ್ ಪ್ಲ್ಯಾಂಟ್ ಆರ್ ಲಾಸ್ ಆಫ್ ಮೆಟೀರಿಯಲ್. ಮೆಟೀರಿಯಲ್ ಲಾಸ್ ಆದರೆ, ಇಲ್ಲ ಮೆಟೀರಿಯಲ್ ಲಾಸ್ ಆದರೆ ಮೇ ಬಿ ರೀಸನ್ಸ್ ಏನಿರ್ಬೋದು, ಲಾಸ್ ಡ್ಯೂ ಟು ಥೆಫ್ಟ್ ಇರ್ಬೋದು, ಕಳ್ತನ ಆಗ್ಬೋದು, ಇಲ್ಲ ಲಾಸ್ ಡ್ಯೂ ಟು ಫೈರ್ ಆಕ್ಸಿಡೆಂಟ್ ಆಗ್ಬೋದು, ಇಲ್ಲ ಫೈರ್ ಆಕ್ಸಿಡೆಂಟ್ ಆಗ್ಬೋದು. ಸೊ ಡ್ಯೂ ಟು ಸಮ್ ರೀಸನ್ಸ್ ಏನಾಗುತ್ತೆ, ಮೆಟೀರಿಯಲ್ ವಿಲ್ ಬಿ ಲಾಸ್ಟ್, ಕಳ್ಳೋಗ್ಬೋದು, ಇಟ್ ಮೇ ಬಿ ಫೈರ್ ಆಕ್ಸಿಡೆಂಟ್ ಆಗ್ಬೋದು, ಸಮ್ ಅದರ್ ರೀಸನ್ಸಿಂದ ಮೆಟೀರಿಯಲ್ ವಿಲ್ ಬಿ ಲಾಸ್ಟ್, ಆಫ್ ಪ್ಲಾಂಟ್ ವಿಲ್ ಬಿ ಲಾಸ್ಟ್. ದಟ್ ಈಸ್ ಎ ಲಾಸ್. ದಟ್ ಲಾಸ್ ವಿಲ್ ಬಿ ಕ್ರೆಡಿಟೆಡ್ ಟು ಪ್ರಾಫಿಟ್ ಲಾಸ್ ಅಕೌಂಟ್. ಕಾಂಟ್ರಾಕ್ಟ್ ಅಕೌಂಟ್ಗೆ ಕ್ರೆಡಿಟ್ ಮಾಡ್ತೀವಿ. ಯಾವ ರೀತಿ ಮಾಡ್ತೀವಿ ಅಂದರೆ ಬೈ ಪ್ರಾಫಿಟ್ ಲಾಸ್ ಅಕೌಂಟ್. ಪ್ಲಾಂಟ್ ಲಾಸ್ಟ್ ಎಷ್ಟಿದೆ, 2,000, ಕ್ರೆಡಿಟ್ ಸೈಡ್ 2,500, ಮೆಟೀರಿಯಲ್ ಲಾಸ್ಟು 2,000, ಟೋಟಲ್ ಮಾಡಿದ್ರೆ 4,500. ಮತ್ತು ಅವಾಗ ಎಕ್ಸ್ಪ್ಲೈನ್ ಮಾಡೋದಲ್ಲ ಬೈ ಸೇಲ್ ಆಫ್ ಮೆಟೀರಿಯಲ್. ಸೇಲ್ ಆಫ್ ಮೆಟೀರಿಯಲ್ 1,500. ಸೇಲ್ ಆಫ್ ಮೆಟೀರಿಯಲ್ 1,500 ಹೆಂಗೆ ಬಂತು ಅಂದರೆ, ಇಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ ನೋಡಿ ಹೆಂಗೆ ಬಂತು ಅಂದರೆ, ನಾವು ಮೆಟೀರಿಯಲ್ನ ಸೇಲ್ ಮಾಡಿದ್ದೀವಿ, ಅದು ಕಾಸ್ಟ್ ಎಷ್ಟಿದೆ, 1,250. ಅದ್ರ ಮೇಲೆ ಪ್ರಾಫಿಟ್ ಎಷ್ಟು ಬಂದಿದೆ ಅಂತ ಹೇಳಿದ್ದಾರೆ, 250 ಬಂದಿದೆ ಅಂತ ಹೇಳಿದ್ದಾರೆ. ಹಂಗಾದರೆ ಎಷ್ಟಿಗೆ ಸೇಲ್ ಮಾಡಿರ್ಬೇಕು ನಾವು, 1,500 ಸೇಲ್ ಮಾಡಿದರೆ ಕಾಸ್ಟ್ ಹೋದರೆ ನಮಗೆ ಪ್ರಾಫಿಟ್ ಎಷ್ಟು ಬಂದಿದೆ, 250 ಪ್ರಾಫಿಟ್ ಬಂದಿದೆ. ಈ 1,500 ಇನ್ಫಾರ್ಮೇಷನ್ ಕೊಟ್ಟಿಲ್ಲ ಅವರು, ನಾವು ಇದನ್ನು ನಾವೇ ಕ್ಯಾಲ್ಕುಲೇಟ್ ಮಾಡ್ಕೊಬೇಕು. ಇದು ಇಡನ್ ಇನ್ಫಾರ್ಮೇಷನ್ ಅಂತೀವಿ. ಇನ್ಫಾರ್ಮೇಷನ್ ಏನಾಗಿರುತ್ತೆ, ಇಡನ್ ಆಗಿರುತ್ತೆ. ಸೊ ವಿ ನೀಡ್ ಟು ಫೈಂಡ್ ಔಟ್ ಸಮ್ ಇಡನ್ ಇನ್ಫಾರ್ಮೇಷನ್. ಸೊ ಟೋಟಲ್ ವ್ಯಾಲ್ಯೂ ಆಫ್ ದಿ ಸೇಲ್ ಆಫ್ ಮೆಟೀರಿಯಲ್ ಈಸ್ 1,500. ಸೊ ಆ 1,500 ನಾನು ಇಲ್ಲಿ ತೊಗೊಂಡಿದ್ದೀನಿ. ನೆಕ್ಸ್ಟು ಬೈ ಪ್ಲ್ಯಾಂಟ್ ರಿಟರ್ನ್ ಟು ಸ್ಟೋರ್ಸ್. ಪ್ಲ್ಯಾಂಟ್ ರಿಟರ್ನ್ ಟು ಸ್ಟೋರ್ಸ್ ಎಷ್ಟಿದೆ, 1,000 ಇದೆ. ಸೊ ಆ ಪ್ರಾಬ್ಲಮಲ್ಲಿ ಏನು ಹೇಳಿದ್ದಾರೆ, ಪ್ಲ್ಯಾಂಟ್ ಮೇಲೆ 10% ಡಿಪ್ರಿಸಿಯೇಷನ್ ಚಾರ್ಜ್ ಮಾಡಿ ಹೇಳಿದ್ದಾರೆ. ಸೊ ನಾವು ಪ್ಲ್ಯಾಂಟ್ ಏನು ಮಾಡ್ತಾಯಿದ್ದೀವಿ, ಸ್ಟೋರ್ಸ್ಗೆ ರಿಟರ್ನ್ ಮಾಡ್ತಾಯಿದ್ದೀವಿ. ಸೊ ನಾವು ಕಾಂಟ್ರಾಕ್ಟ್ ಸ್ಟಾರ್ಟ್ ಆದಾಗಿಂದ ಅಪ್ ಟು 31st ಡಿಸೆಂಬರ್ ತನಕ ನಾವೇನು ಮಾಡ್ಕೊಂಡಿದ್ದೀವಿ, ಪ್ಲ್ಯಾಂಟ್ನ ಯೂಸ್ ಮಾಡ್ಕೊಂಡಿದ್ದೀವಿ. ಇವಾಗ ನಾವು ಸ್ಟೋರ್ಸ್ ವಾಪಸ್ ಕಳಿಸ್ಬೇಕಾದ್ರೆ ನಾವು ಹಂಗೆ ಕಳಿಸೋಕ್ಕಾಗೋದಿಲ್ಲ. ಅದಕ್ಕೆ ಡಿಪ್ರಿಸಿಯೇಷನ್ ಲೆಸ್ ಮಾಡಿ ಮತ್ತೆ ನಾವು ಅದನ್ನು ವಾಪಸ್ ಕಳಿಸ್ಬೇಕು. ನಾವು ಪ್ಲ್ಯಾಂಟ್ ರಿಟರ್ನ್ ಟು ಸ್ಟೋರ್ಸ್ ಎಷ್ಟಿದೆ, 1,000 ಇದೆ. ಸೊ ಅದ್ರ ಮೇಲೆ 10% ಡಿಪ್ರಿಷಿಯೇಟ್ ಮಾಡಬೇಕು. 1,000 ಮೇಲೆ 10% ಡಿಪ್ರಿಷಿಯೇಟ್ ಮಾಡಿದ್ರೆ ಎಷ್ಟಾಗತ್ತೆ, 100 ಆಗುತ್ತೆ. ಸೊ ಔಟರ್ ಕಾಲಮಲ್ಲಿ 900. ಅದೇ ರೀತಿ ಪ್ಲ್ಯಾಂಟ್ನ ನಾವೇನು ಮಾಡ್ತೀವಿ, ಬೇರೆ ಕಡೆ ಕಾಂಟ್ರಾಕ್ಟ್ ನಡೀತಾ ಇದೆ, ಅಲ್ಲಿ ಟ್ರಾನ್ಸ್ಫರ್ ಮಾಡ್ತಾಯಿದ್ದೀವಿ. ಎಷ್ಟು ಟ್ರಾನ್ಸ್ಫರ್ ಮಾಡ್ತಾಯಿದ್ದೀವಿ, 1,500ನ ಟ್ರಾನ್ಸ್ಫರ್ ಮಾಡ್ತಾಯಿದ್ದೀವಿ. ಸೊ ಅದನ್ನು ನಾವು ಡಿಪ್ರಿಷಿಯೇಟ್ ಮಾಡಬೇಕು. ಯಾಕೆ ಡಿಪ್ರಿಷಿಯೇಟ್ ಮಾಡಬೇಕಂದ್ರೆ, ನಾವು 1 ವರ್ಷ ನಾವು ಯೂಸ್ ಮಾಡ್ಕೊಂಡಿರ್ತೀವಿ. ಸೊ 1 ವರ್ಷ ಯೂಸ್ ಮಾಡ್ಕೊಂಡಿರ್ತೀವಿ, ಆಟೋಮೆಟಿಕ್ ಅದರ ವ್ಯಾಲ್ಯೂ ಏನಾಗಿರುತ್ತೆ, ಡಿಪ್ರಿಷಿಯೇಟ್ ಆಗಿರುತ್ತೆ. ಸೊ ಪ್ರಾಬ್ಲಮ್ ಮಾಡಿದ್ದಾರೆ,
ಪ್ರಾಬ್ಲಮ್ ಹೇಳಿದ್ದಾರೆ 10% ಡಿಪ್ರಿಷಿಯೇಟ್ ಮಾಡಿ ಅಂತ. ಸೊ 1500 ಮೇಲೆ 10% ಅಂದರೆ 150 ಆಗುತ್ತೆ. ಔಟರ್ ಕಾಮಲ್ಲಿ 1350. ನೆಕ್ಸ್ಟು ಕಾಮನ್ ಆಗಿ ಬರೋವಂಥ ಐಟಮ್ ಯಾವುದು ಅಂದರೆ ಬೈ ವರ್ಕ್ ಇನ್ ಪ್ರೋಗ್ರೆಸ್. ಸೊ ಇಟ್ ಈಸ್ ಎ ಇನ್ಕಂಪ್ಲೀಟ್ ಕಾಂಟ್ರಾಕ್ಟ್. ಸೊ ಕಾಂಟ್ರಾಕ್ಟ್ ಕಂಪ್ಲೀಟ್ ಆಗಿಲ್ಲ. ಸೊ ಕ್ರೆಡಿಟ್ ಸೈಡ್ ಏನು ಬರುತ್ತೆ, ವರ್ಕ್ ಇನ್ ಪ್ರೋಗ್ರೆಸ್, WIP ಶಾರ್ಟ್ ಫಾರ್ಮಲ್ಲಿ ಏನು ಬರೀತೀವಿ, ವರ್ಕ್ ಇನ್ ಪ್ರೋಗ್ರೆಸ್. ಸೊ ವರ್ಕ್ ಇನ್ ಪ್ರೋಗ್ರೆಸ್ ಕನ್ಸಿಸ್ಟ್ ಆಫ್ 2 ಥಿಂಗ್ಸ್, ವರ್ಕ್ ಸರ್ಟಿಫೈಡ್, ವರ್ಕ್ ಅನ್ಸರ್ಟಿಫೈಡ್. WC ಅಂದರೆ ವರ್ಕ್ ಸರ್ಟಿಫೈಡ್, WUC ಅಂದರೆ ವರ್ಕ್ ಅನ್ಸರ್ಟಿಫೈಡ್ ಅಂತ. ವರ್ಕ್ ಸರ್ಟಿಫೈಡ್ ಅವರೇ ಕೊಟ್ಟಿದ್ದಾರೆ 2,40,000 ಅಂತ, ವರ್ಕ್ ಅನ್ಸರ್ಟಿಫೈಡ್ ಅವರೇ ಕೊಟ್ಟಿದ್ದಾರೆ 1,500. ಎರಡು ಆ್ಯಡ್ ಮಾಡಿದ್ರೆ 2,41,500. ಮತ್ತು ಬೈ ಪ್ಲಾಂಟ್ ಅಟ್ ಸೈಟ್ ಆನ್ 31/12/2013. ಸೊ ಇದು ಪ್ರಾಮರ್ ಕೊಟ್ಟಿರ್ತಾರೆ, ಕೊಟ್ಟಿಲ್ಲ ಅಂದರೆ ನಾವೇ ಕ್ಯಾಲ್ಕುಲೇಟ್ ಮಾಡಬೇಕು. ನೋಡಿ, ಪ್ಲಾಂಟ್ ಇಶ್ಯೂ ಮಾಡಿರೋದೆಷ್ಟು 35,000. ಸೊ ನಾವು ಬುಕ್ಸ್ನ ಕ್ಲೋಸ್ ಮಾಡಬೇಕಾದ್ರೆ ಇವಾಗಿನ ಪ್ಲಾಂಟ್ನ ವ್ಯಾಲ್ಯೂ ಎಷ್ಟು ಅಂತ ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ಪ್ಲಾಂಟ್ ಇಶ್ಯೂ ಮಾಡಿದಾಗ ಅದರ ವ್ಯಾಲ್ಯೂ ಎಷ್ಟಿತ್ತು, 35,000 ಇತ್ತು. ಸೊ ಅದಕ್ಕೇನು ಹೇಳಿದ್ದಾರೆ ಅವರು, ಪ್ಲಾಂಟ್ನ 10% ಡಿಪ್ರಿಷಿಯೇಟ್ ಮಾಡಿ ಅಂತ ಹೇಳಿದ್ದಾರೆ. ಸೊ ವಿ ನೀಡ್ ಟು ಫೈಂಡ್ ಔಟ್ ದಿ ವ್ಯಾಲ್ಯೂ ಆಫ್ ಪ್ಲಾಂಟ್ ಆನ್ ಎಂಡ್ ಆಫ್ ದಿ ಅಕೌಂಟಿಂಗ್ ಇಯರ್. ಸೊ ಅಕೌಂಟಿಂಗ್ ಇಯರ್ ಎಂಡಲ್ಲಿ ಆ ಪ್ಲಾಂಟ್ ವ್ಯಾಲ್ಯೂ ಎಷ್ಟಿತ್ತು ನಾನು ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಅದಕ್ಕೊಂದು ಇಂಪಾರ್ಟೆಂಟ್ ವರ್ಕಿಂಗ್ ನೋಟ್ ಮಾಡ್ಕೊಬೇಕು. ವರ್ಕಿಂಗ್ ನೋಟ್ ನಂಬರ್ 2, ಕ್ಯಾಲ್ಕುಲೇಷನ್ ಆಫ್ ಪ್ಲಾಂಟ್ ಅಟ್ ಸೈಟ್ ಅಟ್ ಎಂಡ್. ನಾವು ಯಾವತ್ತು ಬುಕ್ಸ್ ಆಫ್ ಅಕೌಂಟ್ಸ್ನ ಕ್ಲೋಸ್ ಮಾಡ್ತೀವೋ ಅವತ್ತಿಗೆ ಪ್ಲಾಂಟ್ ವ್ಯಾಲ್ಯೂ ಎಷ್ಟಿದೆ ಅಂತ. ಪ್ಲಾಂಟ್ ಫಸ್ಟ್ ಟೈಮ್ ಇಶ್ಯೂ ಮಾಡಿದಾಗ ಅದ್ರ ವ್ಯಾಲ್ಯೂ ಎಷ್ಟಿತ್ತು, 35,000 ಇತ್ತು. ಸೊ ಅದ್ರ ಮಧ್ಯದಲ್ಲಿ ಪ್ಲಾಂಟ್ ಲಾಸ್ಟ್ ಆಗಿದೆ. ಪ್ಲಾಂಟ್ ಲಾಸ್ಟ್ ಎಷ್ಟು, 2,500. ಅದನ್ನು ಲೆಸ್ ಮಾಡ್ತೀವಿ. ಸ್ವಲ್ಪ ಪ್ಲಾಂಟನ್ನು ನಾವು ಸ್ಟೋರ್ಸ್ಗೆ ಏನು ಮಾಡಿದ್ದೀವಿ, ರಿಟರ್ನ್ ಮಾಡಿದ್ದೀವಿ. ಎಷ್ಟು ರಿಟರ್ನ್ ಮಾಡಿದ್ದೀವಿ, 1,000 ರಿಟರ್ನ್ ಮಾಡಿದ್ದೀವಿ. ಅದ್ರ ಜೊತೆಯಲ್ಲಿ ಬೇರೆ ಕಾಂಟ್ರಾಕ್ಟ್ಗೆ ಪ್ಲಾಂಟನ್ನ ಟ್ರಾನ್ಸ್ಫರ್ ಮಾಡಿದ್ದೀವಿ. ಎಷ್ಟು ಟ್ರಾನ್ಸ್ಫರ್ ಮಾಡಿದ್ದೀವಿ, ಅದನ್ನು ಲೆಸ್ ಮಾಡ್ತೀವಿ. 1,500 ಟ್ರಾನ್ಸ್ಫರ್ ಮಾಡಿದ್ದೀವಿ. ಸೊ 2,500 ಲೆಸ್, 1,000 ಲೆಸ್, 1,500 ಲೆಸ್, ಈ ಮೂರನ್ನೂ ಲೆಸ್ ಮಾಡಿದ್ರೆ ಎಷ್ಟು ಬಂತು, ಪ್ಲಾಂಟ್ ವ್ಯಾಲ್ಯೂ 30,000 ಬಂತು. ಸೊ ಇದ್ರ ಮೇಲೆ ನಾವು ಡಿಪ್ರಿಸಿಯೇಷನ್ ಎಷ್ಟು ಮಾಡಬೇಕು, 10% ಮಾಡಬೇಕು. ಸೊ ಇವಾಗ ಪ್ಲಾಂಟ್ ವ್ಯಾಲ್ಯೂ ಆ್ಯಸ್ ಆನ್ 31/12/2013 ಅಟ್ ಎಂಡ್ ಅದ್ರ ವ್ಯಾಲ್ಯೂ ಎಷ್ಟಿದೆ, 27,000. ಇಶ್ಯೂ ಮಾಡಿದಾಗ ಎಷ್ಟಿತ್ತು, 35,000 ಇತ್ತು. ಇವಾಗ ಅದರ ವ್ಯಾಲ್ಯೂ ಎಷ್ಟಿದೆ, 27,000 ಇದೆ. ಸೊ ಪ್ಲಾಂಟ್ ಅಟ್ ದಿ ಎಂಡ್ 27,000 ನಾವು ಹಾಕ್ಕೊಬೇಕಾಗುತ್ತೆ. ನೋಡಿ, ಇಲ್ಲಿ ಹಾಕ್ಕೊಂಡಿದ್ದೀನಿ. ಪ್ಲಾಂಟ್ ಅಟ್ ಸೈಟ್ ಆನ್ 31/12/2013 27,000. ಸೊ ಇಷ್ಟು ಹಾಕ್ಕೊಂಡಾದಮೇಲೆ ಸೊ ಮತ್ತಿನ್ನೊಂದು ಐಟಮ್ ಇದೆ. ನಾವಾಗೆ ಪ್ಲಾಂಟ್ನ ಸೇಲ್ ಮಾಡಿದ್ದೀವಲ್ಲ, ಸೇಲ್ ಮಾಡಿದ್ಮೇಲೆ ನಮಗೆ ಪ್ರಾಫಿಟ್ ಬಂದಿದೆ. ಎಷ್ಟು ಬಂದಿದೆ, 250 ಬಂದಿದೆ. ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಬ್ರ್ಯಾಕೆಟಲ್ಲಿ ಪ್ರಾಫಿಟ್ ಆನ್ ಸೇಲ್ ಆಫ್ ಪ್ಲಾಂಟ್ ಎಷ್ಟು, 250. ಯಾವುದೇ ಒಂದು ಮೆಟೀರಿಯಲ್ ಇರ್ಬೋದು, ಪ್ಲಾಂಟ್ನ ಸೇಲ್ ಮಾಡಿ ಪ್ರಾಫಿಟ್ ಬಂದರೆ ದಟ್ ಪ್ರಾಫಿಟ್ ಕಮ್ಸ್ ಟು ದಿ ಡೆಬಿಟ್ ಸೈಡ್ ಆಫ್ ದಿ ಕಾಂಟ್ರಾಕ್ಟ್ ಅಕೌಂಟ್. ಲಾಸ್ ಆದರೆ ದಟ್ ವಿಲ್ ಗೋ ಟು ದಿ ಕ್ರೆಡಿಟ್ ಸೈಡ್ ಆಫ್ ದಿ ಕಾಂಟ್ರಾಕ್ಟ್ ಅಕೌಂಟ್ ಬೈ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. ಪ್ರಾಫಿಟ್ ಬಂದರೆ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್, ಲಾಸ್ ಆದರೆ ಬೈ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. ಪ್ಲಾಂಟ್ ಲಾಸ್ ಆಗ್ಬೋದು, ಮೆಟೀರಿಯಲ್ ಲಾಸ್ ಆಗ್ಬೋದು, ಇಲ್ಲ ಲಾಸ್ಟ್ ಆಗ್ಬೋದು ಡ್ಯೂ ಟು ಫೈರ್ ಆಕ್ಸಿಡೆಂಟ್, ಇಲ್ಲಾಂದರೆ ಥೆಫ್ಟ್ ಆಗ್ಬೋದು. ಇದೆಲ್ಲ ಕಾರಣದಿಂದ ಏನಾಗುತ್ತೆ, ನಮಗೆ ಲಾಸ್ ಆದ ಎನಿ ಲಾಸ್ ವಿಲ್ ಬಿ ಟ್ರಾನ್ಸ್ಫರ್ ಟು ಕ್ರೆಡಿಟ್ ಸೈಡ್ ಆಫ್ ದಿ ಕಾಂಟ್ರಾಕ್ಟ್ ಅಕೌಂಟ್. ಎನಿ ಪ್ರಾಫಿಟ್ ಟ್ರಾನ್ಸ್ಫರ್ ಟು ಡೆಬಿಟ್ ಸೈಡ್ ಆಫ್ ದಿ ಕಾಂಟ್ರಾಕ್ಟ್ ಅಕೌಂಟ್. ದಿಸ್ ಇಸ್ ಫಂಡಮೆಂಟಲ್. ಮೆಜಾರಿಟಿ ಪ್ರಾಬ್ಲಮಲ್ಲಿ ಇದು ರಿಪೀಟ್ ಆಗ್ತಾ ಇರುತ್ತೆ. ಸೊ ನಾವು ಎಲ್ಲ ಅಡ್ಜಸ್ಟ್ಮೆಂಟ್ಸ್ನ ನಾವು ತೊಗೊಂಡಿದ್ದೀವಿ. ಸೊ ಇವಾಗ ಟ್ಯಾಲಿ ಮಾಡೋಣ. ಟ್ಯಾಲಿ ಮಾಡಬೇಕಾದ್ರೆ ನಮಗೆ ನೋಡಿದ ತಕ್ಷಣ ಗೊತ್ತಾಗುತ್ತೆ ಕ್ರೆಡಿಟ್ ಕಡೆ ಜಾಸ್ತಿ ಇದೆ. ಕ್ರೆಡಿಟ್ ಕಡೆ 2,76,750 ಇದೆ. ಸೊ ಡೆಬಿಟ್ ಕಡೆ ಬ್ಯಾಲೆನ್ಸ್ ಬಂತು. ಡೆಬಿಟ್ ಕಡೆ ಬ್ಯಾಲೆನ್ಸ್ ಬಂದರೆ ಅದು ನಾವು ಏನಂತೀವಿ, ನೋಷನಲ್ ಪ್ರಾಫಿಟ್ ಅಂತೀವಿ. ಸೊ ನೋಷನಲ್ ಪ್ರಾಫಿಟ್ ಎಷ್ಟು ಬಂದಿದೆ, 7,000 ನೋಷನಲ್ ಪ್ರಾಫಿಟ್ ಬಂದಿದೆ. ನೋಷನಲ್ ಪ್ರಾಫಿಟ್ಟು ಏನಾಗುತ್ತೆ, ಬ್ರಾಡ್ ಡೌನ್ ಆಗುತ್ತೆ. ಎಷ್ಟು ಬ್ರಾಡ್ ಡೌನ್ ಆಗಿದೆ, 7,000 ಬ್ರಾಡ್ ಡೌನ್ ಆಗಿದೆ. ಈ ನೋಷನಲ್ ಪ್ರಾಫಿಟನ್ನು ನಾವು ಎರಡು ಕಡೆ ಟ್ರಾನ್ಸ್ಫರ್ ಮಾಡ್ತೀವಿ. ಒಂದು ಜನರಲ್ ಪ್ರಾಫಿಟ್ ಲಾಸ್ ಅಕೌಂಟ್ ಸ್ವಲ್ಪ ಟ್ರಾನ್ಸ್ಫರ್ ಮಾಡ್ತೀವಿ, ವರ್ಕ್ ಇನ್ ಪ್ರೋಗ್ರೆಸ್ ರಿಸರ್ವ್ಗೆ ಸ್ವಲ್ಪ ಟ್ರಾನ್ಸ್ಫರ್ ಮಾಡ್ತೀವಿ. ಕ್ವಶನ್ ಮಾರ್ಕ್ ಏನು ಅಂದರೆ, ಎಷ್ಟು ನಾವು ಪ್ರಾಫಿಟ್ ಲಾಸ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಬೇಕು, ಎಷ್ಟನ್ನು ವರ್ಕ್ ಇನ್ ಪ್ರೋಗ್ರೆಸ್ ರಿಸರ್ವ್ಗೆ ಟ್ರಾನ್ಸ್ಫರ್ ಮಾಡಬೇಕು ಅಂತ. ಸೊ ಇದಕ್ಕೆ 4 ರೂಲ್ಸ್ ಇದೆ. ಸೊ ಈ 4 ರೂಲ್ಸಲ್ಲಿ ಯಾವ ರೂಲ್ಸ್ ಅಪ್ಲೈ ಮಾಡಬೇಕು ಅಂದರೆ, ಫಸ್ಟ್ ನಾವೇನು ಕ್ಯಾಲ್ಕುಲೇಟ್ ಮಾಡಬೇಕು, ಹೌ ಮಚ್ ಆಫ್ ಕಾಂಟ್ರಾಕ್ಟ್ ಈಸ್ ಕಂಪ್ಲೀಟೆಡ್, ಎಷ್ಟು ಪರ್ಸೆಂಟೇಜ್ ಆಫ್ ಕಾಂಟ್ರಾಕ್ಟ್ ಕಂಪ್ಲೀಟ್ ಆಗಿದೆ ಅಂತ ಕ್ಯಾಲ್ಕುಲೇಟ್ ಮಾಡಬೇಕು. ಅದಕ್ಕೆ ಸಿಂಪಲ್ ಫಾರ್ಮುಲಾ ಇದೆ. ಫಾರ್ಮುಲಾ ಏನು, ವರ್ಕ್ ಸರ್ಟಿಫೈಡ್ ಡಿವೈಡೆಡ್ ಬೈ
ಕಾಂಟ್ರಾಕ್ಟ್ ಪ್ರೈಸ್ ಇಂಟು 100. ವರ್ಕ್ ಸರ್ಟಿಫೈಡ್ ಎಷ್ಟಿದೆ 2,40,000. ಕಾಂಟ್ರಾಕ್ಟ್ ಪ್ರೈಸ್ 3 lakh ಇಂಟು 100 ಮಾಡಿದ್ರೆ 80% ವರ್ಕ್ ಏನಾಗಿದೆ ಕಂಪ್ಲೀಟ್ ಆಗಿದೆ. ಸೊ ಇದು ಯಾವ ರೂಲ್ನಲ್ಲಿ ಬರುತ್ತೆ? ಇಟ್ ಕಮ್ಸ್ ರೂಲ್ ನಂಬರ್ 3. ರೂಲ್ ನಂಬರ್ 3 ಏನು ಹೇಳುತ್ತೆ? ಕಾಂಟ್ರಾಕ್ಟ್ 50%ಗಿಂತ ಜಾಸ್ತಿ ಆಗಿರಬೇಕು, 90%ಗಿಂತ ಕಡಿಮೆ ಆಗಿರಬೇಕು. ಆಗಿದ್ದಾಗ ಸೊ ನಾವು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ಗೆ ಎಷ್ಟು ಟ್ರಾನ್ಸ್ಫರ್ ಮಾಡ್ತೀವಿ ಅಂದರೆ ನೋಷನಲ್ ಪ್ರಾಫಿಟ್ ಇಂಟು 2/3 ಇಂಟು ಕ್ಯಾಶ್ ರಿಸೀವ್ ಡಿವೈಡ್ ಬೈ ವರ್ಕ್ ಸರ್ಟಿಫೈಡ್. ಯಾವಾಗ ಇದು ಅಪ್ಲೈ ಮಾಡ್ತೀವಿ? ರೂಲ್ ನಂಬರ್ 3, ಕಾಂಟ್ರಾಕ್ಟು 50%ಗಿಂತ ಜಾಸ್ತಿ ಆಗಿರಬೇಕು, 90%ಗಿಂತ ಕಡಿಮೆ ಆಗಿರಬೇಕು. ಸೊ ಇಲ್ಲಿ ಈ ಪ್ರಾಬ್ಲಮಲ್ಲಿ ಕಾಂಟ್ರಾಕ್ಟ್ ಎಷ್ಟು ಪರ್ಸೆಂಟೇಜ್ ಕಡಿಮೆ ಆಗಿ ಕಂಪ್ಲೀಟ್ ಆಗಿದೆ? 80% ಆಫ್ ಕಾಂಟ್ರಾಕ್ಟ್ ಈಸ್ ಕಂಪ್ಲೀಟೆಡ್. ಸೊ ಯಾವ ರೂಲ್ ಅಪ್ಲೈ ಮಾಡ್ತೀವಿ? ವಿ ಅಪ್ಲೈ ರೂಲ್ ನಂಬರ್ 3. ಸೊ ಅದ್ರ ಪ್ರಕಾರ ನಾವು ಕ್ಯಾಲ್ಕುಲೇಟ್ ಮಾಡಿದ್ರೆ ಸೊ ನೋಷನಲ್ ಪ್ರಾಫಿಟ್ ಇಂಟು 2/3, ನೋಷನಲ್ ಪ್ರಾಫಿಟ್ 7,000 ಇದೆ. 7,000 ಇಂಟು 2/3 ಇಂಟು ಕ್ಯಾಶ್ ರಿಸೀವ್ಡ್ ಪ್ರಾಮಲ್ಲಿ ಕೊಟ್ಟಿಲ್ಲ, ನಾವೇ ಕ್ಯಾಲ್ಕುಲೇಟ್ ಮಾಡ್ಕೊಬೇಕು. ಅವ್ರು ಹೇಳಿದ್ದಾರೆ ವರ್ಕ್ ಸರ್ಟಿಫೈಡಲ್ಲಿ 80% ಕ್ಯಾಶ್ ರಿಸೀವ್ಡ್ ಆಗಿರುತ್ತೆ ಅಂತ. ವರ್ಕ್ ಸರ್ಟಿಫೈಡ್ ಎಷ್ಟಿದೆ? 2,40,000 ಇದೆ. ಅದರ 80% ಏನಾಗಿರುತ್ತೆ? ಕ್ಯಾಶ್ ರಿಸೀವ್ಡ್ ಆಗಿರುತ್ತೆ. ಸೊ 1,92,000 ಈಸ್ ದಿ ಕ್ಯಾಶ್ ರಿಸೀವ್ಡ್. 1,92,000 ಡಿವೈಡ್ ಬೈ 2,40,000 ಎಷ್ಟು ಬರುತ್ತೆ? 3,733. ಸೊ 3,733 ವಿಲ್ ಬಿ ಟ್ರಾನ್ಸ್ಫರ್ ಟು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. ರಿಮೈನಿಂಗ್ ಬ್ಯಾಲೆನ್ಸ್ ವಿಲ್ ಗೋ ಟು ದಿ ವರ್ಕ್ ಇನ್ ಪ್ರೋಗ್ರೆಸ್ ರಿಸರ್ವ್. ಸೊ ಇಲ್ಲಿಗೆ ಏನು ಕಂಪ್ಲೀಟ್ ಆಯಿತು? ಇಲ್ಲಿಗೆ ನಮ್ಮ ಕಾಂಟ್ರಾಕ್ಟ್ ಅಕೌಂಟ್ ಕಂಪ್ಲೀಟ್ ಆಯಿತು. ಈ ಪ್ರಾಬ್ಲಮ್ ಇನ್ನೂ 2 ಕೇಳಿದೆ, 3 ಕೇಳಿದ್ದಾರೆ. ಯಾವ ಕಾಂಟ್ರಾಕ್ಟಿ ಅಕೌಂಟ್ ಕೇಳಿದ್ದಾರೆ, ಅದ್ರ ಜೊತೆಗೆ ವರ್ಕ್ ಇನ್ ಪ್ರೋಗ್ರೆಸ್ ಅಕೌಂಟ್ ಕೇಳಿದ್ದಾರೆ, ಅದ್ರ ಜೊತೆಗೆ ಬ್ಯಾಲೆನ್ಸ್ ಶೀಟ್ ಕೇಳಿದ್ದಾರೆ. ವೆರಿ ಸಿಂಪಲ್ ಥಿಂಗ್, ಯಾಕಂದರೆ ಎಲ್ಲ ಪ್ರಾಬ್ಲಮಲ್ಲಿ ಸೇಮ್ ಥಿಂಗ್ ರಿಪೀಟ್ ಆಗುತ್ತೆ. ಒನ್ಸ್ ನೀವು ಕಾಂಟ್ರಾಕ್ಟ್ ಅಕೌಂಟ್ ಕರೆಕ್ಟಾಗಿ ಮಾಡಿಬಿಟ್ರೆ ರಿಮೈನಿಂಗ್ 3 ಅಕೌಂಟ್ಸ್ ಮಾಡೋದು ದೊಡ್ಡ ವಿಷಯ ಅಲ್ಲ, ಅದು ಜಸ್ಟ್ ಫಾರ್ಮಾಲಿಟಿ ಅಷ್ಟೇ. ನೋಡಿ ನೆಕ್ಸ್ಟ್ ಬಂದುಬಿಟ್ಟು ನೆಕ್ಸ್ಟ್ ಅಕೌಂಟ್ ಬಂದುಬಿಟ್ಟು ಹೆಡ್ಡಿಂಗ್ ಮಿಸ್ ಆಗಿದೆ, ಇದು ಕಾಂಟ್ರಾಕ್ಟಿ ಅಕೌಂಟು. ಸೊ ಕಾಂಟ್ರಾಕ್ಟಿ ಅಕೌಂಟಲ್ಲಿ ಸೊ ಕ್ರೆಡಿಟ್ ಕಡೆ ಏನು ಬರುತ್ತೆ ಅಂದರೆ ಬೈ ಕ್ಯಾಶ್ ಅಂತ. ಅಂದರೆ ಬೈ ಕ್ಯಾಶ್ ಏನು ಬರುತ್ತೆ ಅಂದರೆ ನಾವು ಕಾಂಟ್ರಾಕ್ಟಿ ಎಷ್ಟು ಕ್ಯಾಶ್ ಕೊಟ್ಟಿರ್ತಾರೋ ಅದು ಬೈ ಕ್ಯಾಶ್ ಆಗುತ್ತೆ. ಅಮೌಂಟ್ ಎಷ್ಟು ಕೊಟ್ಟಿದ್ದಾನೆ? 1,92,000. ಅದು ನೆಕ್ಸ್ಟ್ ಏನಾಗುತ್ತೆ? ಕ್ಯಾರಿ ಡೌನ್ ಆಗುತ್ತೆ ಅಷ್ಟೇ. ಎಲ್ಲ ಪ್ರಾಬ್ಲಮಲ್ಲಿ ಇಷ್ಟೇ ಬರುತ್ತೆ. ಯಾವ ಅಡ್ಜಸ್ಟ್ಮೆಂಟ್ ಎಕ್ಸ್ಟ್ರಾ ಏನೂ ಬರೋದಿಲ್ಲ ಕಾಂಟ್ರಾಕ್ಟಿ ಅಕೌಂಟಲ್ಲಿ. ಎಷ್ಟು ಮಿಸ್ ಆಗಿದೆ? ಇದು ಕಾಂಟ್ರಾಕ್ಟಿ ಅಕೌಂಟು. ನೆಕ್ಸ್ಟು ವರ್ಕ್ ಇನ್ ಪ್ರೋಗ್ರೆಸ್ ಅಕೌಂಟ್. ಸೊ ವರ್ಕ್ ಇನ್ ಪ್ರೋಗ್ರೆಸ್ ಅಕೌಂಟಲ್ಲಿ ವೆರಿ ಸಿಂಪಲ್ 2 ಐಟಮ್ ಬರುತ್ತೆ ನೋಡಿ. ಫಸ್ಟ್ ನೋಡಿ, ಇಲ್ಲಿ ನಾವು ಕಾಂಟ್ರಾಕ್ಟ್ ಅಕೌಂಟ್ ಮಾಡ್ತೀವಲ್ಲ, ಕಾಂಟ್ರಾಕ್ಟ್ ಅಕೌಂಟಲ್ಲಿ ಇಲ್ಲಿ ನಿಮಗೆ ಕ್ರೆಡಿಟ್ ಕಡೆ ವರ್ಕ್ ಇನ್ ಪ್ರೋಗ್ರೆಸ್ ಅಕೌಂಟ್ ಇದೆ. ಕ್ರೆಡಿಟ್ ಕಡೆ ವರ್ಕ್ ಇನ್ ಪ್ರೋಗ್ರೆಸ್ ಅಕೌಂಟ್ ಎಷ್ಟಿದೆ? 2,41,500. ಇದು ಟ್ರಾನ್ಸ್ಫರ್ ಆಗುತ್ತೆ. ಸೊ ಯಾವ ಸೈಡ್ ಟ್ರಾನ್ಸ್ಫರ್ ಆಗುತ್ತೆ? ಆಪೋಸಿಟ್ ಟ್ರಾನ್ಸ್ಫರ್ ಆಗುತ್ತೆ. ಯಾವ ಸೈಡ್ ಟ್ರಾನ್ಸ್ಫರ್ ಆಗುತ್ತೆ? ಆಪೋಸಿಟ್ ಸೈಡು. ಕ್ರೆಡಿಟ್ ಕಡೆ ಎಷ್ಟಿದೆ? 2,41,500. ಆಪೋಸಿಟ್ ಸೈಡ್ ಯಾವುದು? ಡೆಬಿಟ್ ಸೈಡು. ಆಪೋಸಿಟ್ ಸೈಡು ಡೆಬಿಟ್ ಸೈಡ್ ಏನು ಬರೀಬೇಕು? ಅಕೌಂಟ್ ಹೆಡ್ಡಿಂಗ್ ಬರೀಬೇಕು. ಅಕೌಂಟ್ ಹೆಡ್ಡಿಂಗ್ ಏನು? ಕಾಂಟ್ರಾಕ್ಟ್ ಅಕೌಂಟು. ಸೊ ಟ್ರಾನ್ಸ್ಫರ್ ಮಾಡಿದ್ದೀವಲ್ಲ ಇಲ್ಲಿ ನೋಡಿ, ಆಪೋಸಿಟ್ ಕಾಂಟ್ರಾಕ್ಟ್ ಅಕೌಂಟ್ 2,41,500. ಅದೇ ರೀತಿ ನೋಡಿ ಇನ್ನೊಂದು ಡೆಬಿಟ್ ಕಡೆ ಒಂದು ವರ್ಕ್ ಇನ್ ಪ್ರೋಗ್ರೆಸ್ ಇದೆ. ಡೆಬಿಟ್ ಕಡೆ ವರ್ಕ್ ಇನ್ ಪ್ರೋಗ್ರೆಸ್ ರಿಸರ್ವ್ ಇದೆ. ಇಲ್ಲಿ ನೋಡಿ, ಇಲ್ಲಿ 2 ವರ್ಕ್ ಇನ್ ಪ್ರೋಗ್ರೆಸ್ ರಿಸರ್ವ್. ಯಾವ ಸೈಡ್ ಇದೆ? ಡೆಬಿಟ್ ಸೈಡ್ ಇದು. ಅಲ್ಲಿ ಯಾವ ಸೈಡ್ ಟ್ರಾನ್ಸ್ಫರ್ ಮಾಡಬೇಕು? ಆಪೋಸಿಟ್ ಸೈಡ್. ಆಪೋಸಿಟ್ ಸೈಡ್ ಅಂದರೆ ಯಾವುದು? ಕ್ರೆಡಿಟ್ ಸೈಡು. ಏನು ಬರೀಬೇಕು? ಅಕೌಂಟ್ ಹೆಡ್ಡಿಂಗ್. ಅಕೌಂಟ್ ಹೆಡ್ಡಿಂಗ್ ಏನು? ಕಾಂಟ್ರಾಕ್ಟ್ ಅಕೌಂಟು. ನೋಡಿ ಬರೆದಿರ್ತಾರೆ ಇಲ್ಲಿ, ಕಾಂಟ್ರಾಕ್ಟ್ ಅಕೌಂಟ್ 3,267. ಸೊ ಬ್ಯಾಲೆನ್ಸ್ ಮಾಡೋಣ. ಬ್ಯಾಲೆನ್ಸ್ ಮಾಡಿದಾಗ ಬೈ ಬ್ಯಾಲೆನ್ಸ್ ಕ್ಯಾರಿ ಡೌನ್ 2,38,233. ವೆರಿ ಸಿಂಪಲ್ ಆಗಿದೆ. ನೆಕ್ಸ್ಟು ಬ್ಯಾಲೆನ್ಸ್ ಶೀಟ್. ಬ್ಯಾಲೆನ್ಸ್ ಶೀಟಲ್ಲಿ ಓಕೆ ಲಯಬಿಲಿಟಿ ಸೈಡು ಔಟ್ಸ್ಟ್ಯಾಂಡಿಂಗ್ ವೇಜಸ್ ಬರುತ್ತೆ, ಔಟ್ಸ್ಟ್ಯಾಂಡಿಂಗ್ ಸೈಟ್ ಎಕ್ಸ್ಪೆನ್ಸಸ್ ಬರುತ್ತೆ. ನೆಕ್ಸ್ಟು ಈಸ್ ಒಂದು ಸ್ಟ್ಯಾಂಡರ್ಡ್ ಫಾರ್ಮೆಟ್ ಇದು. ಓಕೆ, ಲಾಸ್ ಆನ್ ಪ್ಲ್ಯಾಂಟ್ ಆ್ಯಂಡ್ ಮೆಟೀರಿಯಲ್. ಟೋಟಲ್ ಪ್ಲ್ಯಾಂಟ್ ಲಾಸ್ಟ್ ಆಗಿರೋದು ಮತ್ತು ಮೆಟೀರಿಯಲ್ ಲಾಸ್ಟ್ ಆಗಿರೋದು ಟೋಟಲ್ ಲಾಸ್ಟ್ 4,500 ಇದೆ. ಸೊ ಅದ್ರ ಜೊತೆಗೆ ಪ್ರಾಫಿಟ್ ಆನ್ ಕಾಂಟ್ರಾಕ್ಟ್. ಇದು ಪ್ರಾಫಿಟ್ ಆನ್ ಕಾಂಟ್ರಾಕ್ಟ್ ಯಾವುದು ಅಂದರೆ ಇಲ್ಲಿ ನಾವು ಟ್ರಾನ್ಸ್ಫರ್ ಮಾಡಿರ್ತೀವಲ್ಲ ಜನರಲ್ ಪ್ರಾಫಿಟ್ ಲಾಸ್ ಅಕೌಂಟ್ಗೆ ಇದು. ಸೊ ಪ್ರಾಫಿಟ್ ಆನ್ ಕಾಂಟ್ರಾಕ್ಟ್ ಎಷ್ಟಿದೆ? 3,733. ಸೊ ಈ ಲಾಸ್ನ ಈ ಪ್ರಾಫಿಟ್ ನಾವೇನು ಮಾಡ್ತೀವಿ? ಕಾಂಪನ್ಸೇಟ್ ಮಾಡಿದಾಗ ಸ್ಟಿಲ್ 7,677 ಲಾಸ್ ಇದೆ. ಮತ್ತು ನಮಗೆ ಇದರಿಂದ 250 ಪ್ರಾಫಿಟ್ ಬಂದಿದೆ ಸೇಲ್ ಆಫ್ ಮೆಟೀರಿಯಲ್ಸಿಂದ.
ಸೊ ಫೈನಲ್ ಫಿಗರ್ ಎಷ್ಟು 517 ಈಸ್ ದಿ ಸ್ಟಿಲ್ ಲಾಸ್ ನೋಡ್ತಾ ಇದೆ. ಅದ್ರ ಜೊತೆಗೆ ಪ್ಲ್ಯಾಂಟ್ ಅಟ್ ಸೈಟ್ 27,000 ಇದೆ ಅಸೆಟ್ಟು, ಮತ್ತು ಪ್ಲ್ಯಾಂಟ್ ರಿಟರ್ನ್ ಟು ಸ್ಟೋರ್ಸ್ 900 ಇದೆ, ಪ್ಲ್ಯಾಂಟ್ ಟ್ರಾನ್ಸ್ಫರ್ 1350 ಇದೆ. ವರ್ಕ್ ಇನ್ ಪ್ರೋಗ್ರೆಸ್ಸಲ್ಲಿ 2 ಬರುತ್ತೆ, ವರ್ಕ್ ಸರ್ಟಿಫೈಡ್ ಅನ್ಸರ್ಟಿಫೈಡ್. ಅದಕ್ಕೆ ನಾವೇನು ಮಾಡ್ತೀವಿ, ರಿಸರ್ವ್ಸ್ನ ಲೆಸ್ ಮಾಡ್ತೀವಿ ಮತ್ತು ಕ್ಯಾಶ್ ರಿಸೀವ್ನು ಲೆಸ್ ಮಾಡ್ತೀವಿ. ಇದೊಂದು ಸ್ಟ್ಯಾಂಡರ್ಡ್ ಫಾರ್ಮೆಟ್. ಇದು ಪ್ರತಿಯೊಂದು ಫಾರ್ಮಲ್ಲಿ ಪ್ರತಿಯೊಂದು ಸೊಲ್ಯೂಷನಲ್ಲಿ ಇನ್ ಕೇಸ್ ಆಫ್ ಬ್ಯಾಲೆನ್ಸ್ ಶೀಟಲ್ಲಿ ಇದು ವರ್ಕ್ ಇನ್ ಪ್ರೋಗ್ರೆಸ್ಸು ಇದು ಕಂಪಲ್ಸರಿ, ಇದು ಸ್ಟ್ಯಾಂಡರ್ಡ್ ಫಾರ್ಮೆಟು. ಸ್ಟ್ಯಾಂಡರ್ಡ್ ಫಾರ್ಮೆಟ್ ಏನು ಅಂದರೆ ವರ್ಕ್ ಇನ್ ಪ್ರೋಗ್ರೆಸ್ ಅಂದರೆ ಕನ್ಸಿಸ್ಟ್ ಆಫ್ 2 ಥಿಂಗ್ಸ್, ಒಂದು ವರ್ಕ್ ಸರ್ಟಿಫೈಡ್, ಇನ್ನೊಂದು ವರ್ಕ್ ಅನ್ಸರ್ಟಿಫೈಡ್. ಎರಡನ್ನೂ ಆ್ಯಡ್ ಮಾಡಿದ್ರೆ 2,41,500. ಇದಕ್ಕೆ ಏನು ಲೆಸ್ ಮಾಡ್ತೀವಿ, ವರ್ಕ್ ಇನ್ ಪ್ರೋಗ್ರೆಸ್ ರಿಸರ್ವ್ನ ಲೆಸ್ ಮಾಡ್ತೀವಿ. ಅದೇ ರೀತಿ ಮತ್ತು ಕ್ಯಾಶ್ ರಿಸೀವ್ಡನ್ನು ಲೆಸ್ ಮಾಡ್ತೀವಿ, ಮಿಕ್ಕಿದ್ದನ್ನು ಔಟರ್ ಕಾಲಮ್ ಹಾಕ್ಕೊಂತೀವಿ. ಇದು ಸ್ಟ್ಯಾಂಡರ್ಡ್ ಫಾರ್ಮೆಟ್ ಪ್ರತಿಯೊಂದು ಬ್ಯಾಲೆನ್ಸ್ ಶೀಟಲ್ಲಿ ಬರುತ್ತೆ. ನಿಮಗೆ 2-3 ಸತಿ ಬ್ಯಾಲೆನ್ಸ್ ಶೀಟ್ ಮಾಡ್ತಾ ರೂಢಿ ಆಗುತ್ತೆ. ಸೊ